ಕಾಳಜಿ ವಹಿಸಿದ್ದಾರೆ. ಭಾಳಷ್ಟು ತೊಂದರೆ ಕೊಡ್ತಾ ಇದ್ರು. ಇದು ಸರಿಯಲ್ಲ. ನೀವೊಂದು ನಾಗರಿಕ ಸಮಾಜದಲ್ಲಿ ಆ ವಯಸ್ಸಾದವರು ಬಂದು ಧರಣಿ ಮಾಡ್ಕೊಳ್ಳುವಂಥವ್ರು ಈ ಲೆವೆಲ್ ತಂದಿದ್ದೀರಂತೆ ನಾವೆಲ್ಲ ತಲೆ ತೆಗೆಸೋ ರೀತಿಯಲ್ಲಿ ಭಾಳ ನೋವನ್ನು ಉಂಟು ಮಾಡಿದೆ. ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಇವತ್ತಿನ ದಿನ ನನ್ನ ದಿನಚರಿ ಹೇಗಿತ್ತು ಅಂದರೆ, ಪ್ರತಿ ವರ್ಷದಂತೆ ನಾನು ಬೆಳಗ್ಗೆ ತಂದೆ ತಾಯಿ ಮೊದಲ ದೈವ ಅನ್ನೋ ರೀತಿಯಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ ನೇರವಾಗಿ ಯಥಾವತ್ ನಾನು ಕಳೆದ ವರ್ಷ ಹೇಗೆ ನಾನು ಆಚರಿಸ್ಕೊಂಡಿದ್ದೆ ರಂಗನಾಥ ಸ್ವಾಮಿ ಮೂಲ ದಿವ್ಯ ಸನ್ನಿಧಾನದಲ್ಲಿ ಅವರ ಆಶೀರ್ವಾದ ಹಾಗೂ ಪೂಜೆ ಕೈಂಕರ್ಯಗಳು ಕೈಗೊಂಡು ರಂಗಸ್ಥಳದ ದಿವ್ಯ ಸನ್ನಿಧಾನದಿಂದ ಅಲ್ಲಿಂದ ದರ್ಗಾಗೆ ಹೊರಟು ಅಲ್ಲಿ ಕೂಡ ಬಾಬಾ ಅವರವರ ಆಶೀರ್ವಾದ ಪಡೆದುಕೊಂಡು ಆ ನಂತರ ಅಲ್ಲಿಂದ ನಾನು ಭೋಗನಂದೀಶ್ವರ ಸ್ವಾಮಿಗೆ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಪೂಜೆ ಕೈಂಕರ್ಯಗಳನ್ನು ಮುಗಿಸಿ ಅಲ್ಲಿ ಆಶೀರ್ವಾದ ಪಡೆದುಕೊಂಡು ನಂತರ ಅಲ್ಲಿ ಸಾಯಿ ವೃದ್ಧಾಶ್ರಮ ಏನಿದೆ ನಮ್ಮ ಸುಲ್ತಾನ್ಪೇಟೆಯಲ್ಲಿ ಅಲ್ಲಿ ಕಳೆದ ವರ್ಷ ಕೂಡ ಭೇಟಿ ಕೊಟ್ಟು ಅವ್ರ ಜೊತೆಗೆ ಸಮಯನ ಕಳೆದಿದ್ದು ಸರಳವಾಗಿ ಆಚರಿಸ್ಕೊಬೇಕು ಅಂತ ಹೇಳಿ ಅಲ್ಲಿ ಕೂಡ ಆ ವೃದ್ಧರ ಜೊತೆ ಒಂದು ಕೇಕ್ ಹಂಚಿ ಅವ್ರ ಜೊತೆ ಸಂಭ್ರಮಿಸಿ ನಂತರ ಮಾನಸ ವೃದ್ಧಾಶ್ರಮಕ್ಕೆ ಅಲ್ಲಿ ಕೂಡ ಕಳೆದ ವರ್ಷ ಭೇಟಿ ಕೊಟ್ಟಿದ್ವಿ. ಅದೇ ರೀತಿ ಈ ವರ್ಷ ಕೂಡ ನಾನು ಮಾತು ಕೊಟ್ಟಿದ್ದೆ. ಆಚರಣೆಗಳನ್ನೋದು ಒಂದು ಒನ್ ಟೈಮ್ ಆಫರ್ ತನ ಅಲ್ಲ, ಲಿಮಿಟೆಡ್ ಆಫರ್ ಅಲ್ಲ, ನಿರಂತರವಾಗಿ ನಾನು ಬರ್ತೀನಿ. ನನಗಿದೇ ಹೆಚ್ಚು. ಯಾಕಂದರೆ ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬನ ಆಚರಿಸ್ಕೊಳೋದು ನಾನು ನಿಜವಾಗ್ಲೂ ಭಾಳ ಒಂದು ಅದೃಷ್ಟವೇ ಸರಿ. ಯಾಕಂದರೆ ಕಳೆದ ಬಾರಿ ಕೂಡ ನಾನು ಮಾತು ಕೊಟ್ಟಿದ್ದೆ ಮಾನಸ ವೃದ್ಧಾಶ್ರಮಕ್ಕೆ ಪ್ರತಿ ವರ್ಷ ಬರ್ತೀನಿ ಅಂತ. ಅದೇ ರೀತಿ 2 ವೃದ್ಧಾಶ್ರಮಗಳ ಭೇಟಿ ಕೊಟ್ಟು ಅವರೊಂದಿಗೆ ಸಮಯ ಕಳೆಯುವ ಒಂದು ಅದೃಷ್ಟ ನನಗೆ ದೇವರು ನೀಡಿದ್ದಾನೆ. ಅದನ್ನು ಮುಗಿಸ್ಕೊಂಡು ನನ್ನ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಸ್ನೇಹಿತರುಗಳು, ಹಿರಿಯರು, ಬಂಧು ಮಿತ್ರರ ಒಂದು ಸಮ್ಮುಖದಲ್ಲಿ ಕೇಕ್ ಹಂಚಿ ಸಂಭ್ರಮಿಸಿದೆ. ಈಗ ತಮ್ಮ ಮುಂದೆ ನಮ್ಮ ಮಾಧ್ಯಮ ಮಿತ್ರರ ಜೊತೆ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಸರ್,